ಶಿರಸಿಯ ಬಿಡಿಕಿಬೈಲ್ನಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಾಮಗಾರಿ ವೀಕ್ಷಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಶಿರಸಿ ಸಿದ್ದಾಪುರದ ಶಾಸಕ ಭೀಮಣ್ಣ ನಾಯ್ಕ್ ಶಿರಸಿಯ ಬಿಡಿಕಿಬೈಲ್ನಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಾಮಗಾರಿ ವೀಕ್ಷಿಸಿದರು. ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿ ಕಾಮಗಾರಿಗಳನ್ನು ಶೀಘ್ರವಾಗಿ ಮತ್ತು ಸುರಕ್ಷಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಅದನ್ನು ಆದಷ್ಟು ಬೇಗ ಮುಗಿಸಿ ನಾವು ಆಗಸ್ಟ್ 30 ನಾವು ಬಿಟ್ಕೊಡ್ತೀವಿ ಅನ್ನೋ ಮಾತನ್ನು ಅಷ್ಟರೊಳಗೆ ಇದು ನೆಲದ ಫ್ಲೋರಿಂಗ್ ಇರ್ಬೋದು, ಬೇರೆ ಸಣ್ಣಪ್ಪ ಇರ್ಬೋದು, ಈಗೆಲ್ಲ ವಾಶ್ರೂಮು ಎಲ್ಲವೂ ಕೂಡ ವೀಕ್ಷಣೆ ಮಾಡ್ತೀವಿ. ನಾವು ಎಲ್ಲ ಕೂಡ ಚೆನ್ನಾಗಿ ವರ್ಕ್ ಆಗಿದೆ, ಒಳ್ಳೆ ಕ್ವಾಲಿಟಿ ವರ್ಕ್ ಕೂಡ ಆಗಿದೆ. ಈಗ ಇನ್ನು ಸಣ್ಣ ಪುಟ್ಟ ಇದ್ದಂಥ ವರ್ಕನ್ನು ಯಾವ ರೀತಿ ಮಾಡಬೇಕು ಅನ್ನೋ ಸೂಚನೆ ಕೂಡ ನಾವು ಕೊಟ್ಟಿದ್ದೀವಿ. ನಾವು ಹೀಗೆ ಇವತ್ತು ಭಾಳ ದಿನಗಳಿಂದ ಬೇಡಿಕೆ ಇರ್ತಕ್ಕಂಥ ನಮ್ಮ ಶಿರಸಿ ನಗರದ ಬಸ್ ಸ್ಟ್ಯಾಂಡ್ ಆದಷ್ಟು ಬೇಗ ಪ್ರಯಾಣಿಕರಿಗೆ ಎಲ್ಲ ಸೌಲಭ್ಯವನ್ನು ಒಳಗೊಂಡಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಸ್ಟ್ 30 ಜನರಿಗೆ ಪ್ರಯಾಣಿಕರಿಗೆ ಸಿಗತ್ತೆ ಅನ್ನೋಂಥ ಮಾಹಿತಿ. ಈಗಾಗಲೇ ಡಿವಿಷನ್ಗೆ 45 ಬಸ್ಸನ್ನು ಈಗ ಕೊಟ್ಟಿದ್ದಾರೆ. ಈಗ ಆ 45 ಬಸ್ಸಲ್ಲಿ ನಮ್ಮ ಶಿರಸಿಗೆ ಘಟಕಕ್ಕೆ 10 ಬಸ್ಸನ್ನು ಕೊಟ್ಟಿದ್ದಾರೆ. ಇದೇ ಆಗಸ್ಟ್ 30ಕ್ಕೆ ಹೊಸ ಬಸ್ ನಿಲ್ದಾಣ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದ ಶಾಸಕ ಭೀಮಣ್ಣ ನಾಯ್ಕ್, ಸದ್ಯದಲ್ಲಿಯೇ ಶಿರಸಿ ವಿಭಾಗಕ್ಕೆ 45 ಹೊಸ ಬಸ್ ಸೇರ್ಪಡೆಯಾಗಲಿದೆ. ಇದರಲ್ಲಿ 10 ಬಸ್ ಬಿಡಿಕಿಬೈಲ್ನಲ್ಲಿ ಕಾರ್ಯನಿರ್ವಹಿಸಲಿದೆ. ಪ್ರಯಾಣಿಕರ ಬೇಡಿಕೆಗೆ ತಕ್ಕಂತೆ ಹೊಸ ರೂಟ್ನಲ್ಲಿ ಬಸ್ಗಳ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ಹೇಳಿದರು. ಅನಂತರ ಇನ್ನೂ ಹೆಚ್ಚಿನ ಬಸ್ ಬೇಡಿಕೆ ಇಟ್ಟಿದ್ದೀವಿ. ನಾವು ಬಸ್ 40 ಬಸ್ ಬೇಡಿಕೆ ಇಟ್ಟಿದ್ದೀವಿ. ನಾವು ಈ ಬಸ್ಸು ನಾನು ಮೊನ್ನೆ ಮಂತ್ರಿಗಳನ್ನು ಭೇಟಿ ಆದಾಗ ಕೂಡ ಬಸ್ ಎಲ್ಲ ಖರೀದಿ ಆಗಿದ್ದಾರೆ. ಅವುಗಳು ಕೂಡ ಆದಷ್ಟು ಬೇಗ ಬಸ್ಸು ಹೊಸ ಬಸ್ಸು ಬರುವಂಥದ್ದು, ಹೊಸ ಬಸ್ ಸ್ಟ್ಯಾಂಡು ಪ್ರಾರಂಭ ಆಗುವಂಥದ್ದು. ಇಲ್ಲಿ ಓಡಾಡ್ತಕ್ಕಂಥ ಬಸ್ಸುಗಳು ಮತ್ತು ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಒಳ್ಳೆಯ ರೀತಿಯ ವ್ಯವಸ್ಥೆ ನಮ್ಮ ಅವರು ಕೂಡ ಅಂಥದನ್ನ ನಾವು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡಿ ಬಸ್ಸಿನ ರೂಟು ಸಮಯವನ್ನು ಅಡ್ಜಸ್ಟ್ ಮಾಡಿ ಯಾರಿಗೂ ಕೂಡ ತೊಂದರೆ ಆಗುವ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ದೇವೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.